ಬ್ರಾಹ್ಮಣ ವಧುವರ ಅನ್ವೇಷಣೆಗಾಗಿ ಇರುವ ವಿಶೇಷ ವೆಬ್ಸೈಟಿಗೆ ಸ್ವಾಗತ. ಅನುರಾಗ ಮ್ಯಾಟ್ರಿಮೋನಿ ವೆಬ್ಸೈಟ್ ಓಪನ್ ಮಾಡಿ ಯೂಸರ್ ಐಡಿ ಹಾಗೂ ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಬೇಕು. ನೀವು ರಿಜಿಸ್ಟರ್ ಮಾಡಿರುವಾಗ ನಿಮ್ಮ ರಿಜಿಸ್ಟರ್ಡ್ ಫೋನ್ಗೆ SMS ಮೂಲಕ ಹಾಗೂ ಇಮೇಲ್ಗೆ ಬಂದಿರುತ್ತೆ. ಇದು ನಿಮ್ಮ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ನಿಮಗೆ ಓಪನ್ ಆಗೋ ಪೇಜಿನಲ್ಲಿ ಮೈ ಹೋಮ್, ಮೈ ಅಕೌಂಟ್, ಸರ್ಚ್ ಹಾಗೂ ಮೆಂಬರ್ಶಿಪ್ ಬಟನ್ಗಳು ಕಾಣುತ್ತವೆ. ಈ 4 ಬಟನ್ಗಳು ಇಂಪಾರ್ಟೆಂಟ್ ಆಗಿವೆ. ಮೈ ಪ್ರೊಫೈಲಿನಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ. ರಿಜಿಸ್ಟ್ರೇಷನ್ ಆದ ಮೇಲೆ ಮೊದಲನೇ ಸಲ ಲಾಗಿನ್ ಆಗ್ತಾ ಇರೋರು ನೀವು ನಿಮ್ಮ ಪ್ರೊಫೈಲಿನಲ್ಲಿ ಏನು ಡೀಟೇಲ್ಸ್ ಹಾಕಿದೀರಾ ಅನ್ನೋದನ್ನ ಒಂದು ಸಲ ನೋಡ್ಕೊಳ್ಳಿ. ಇದರಲ್ಲಿ ಏನಾದ್ರೂ ಚೇಂಜ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮಗೆ ಈ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಕೆಲವು ವಧು ಅಥವಾ ವರನ ಪ್ರೊಫೈಲುಗಳನ್ನ ಸಿಸ್ಟಮ್ ಆಟೋ ಸಜೆಸ್ಟ್ ಮಾಡುತ್ತೆ. ನಿಮಗೆ ಸೂಕ್ತ ಅನಿಸಿದ್ರೆ ಅವುಗಳನ್ನ ಚೆಕ್ ಮಾಡಿ. ನೀವು ಮೊದಲನೇ ಸಲ ಸರ್ಚ್ ಮಾಡ್ತಾ ಇದ್ರೆ ಸರ್ಚ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಸೂಕ್ತವೆನಿಸುವ ಪ್ರೊಫೈಲ್ ಮಾಹಿತಿಯನ್ನು ಎಂಟರ್ ಮಾಡಿ. ನೀವು ಇಚ್ಛಿಸುವ ವಯಸ್ಸು, ಹೈಟ್, ಸಬ್ ಕಾಸ್ಟ್, ವಿದ್ಯಾಭ್ಯಾಸ, ವಾಸಿಸುತ್ತಿರುವ ದೇಶ, ನಕ್ಷತ್ರ ಹಾಗೂ ಕೆಲಸದ ವಿವರಗಳನ್ನು ಎಂಟರ್ ಮಾಡಿ. ನಿಮ್ಮ ಗೋತ್ರವಲ್ಲದೆ ಇರುವ ಸಂಬಂಧಗಳನ್ನು ತೋರಿಸಲು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫೋಟೋ ಇರುವ ಪ್ರೊಫೈಲ್ಗಳನ್ನು ತೋರಿಸಲು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೆಫರೆನ್ಸ್ಗಳನ್ನ ಸೇವ್ ಮಾಡಲು ಸೇವ್ ಅಂಡ್ ಸರ್ಚ್ ಉಪಯೋಗಿಸಿ. ನಿರ್ದಿಷ್ಟ ಕೀವರ್ಡ್ಸ್ ಬಳಸಿಕೊಂಡು ನೀವು ಪ್ರೊಫೈಲ್ಗಳನ್ನು ಸಹ ಸರ್ಚ್ ಮಾಡಬಹುದು. ನೀವು ವಧು-ವರನಲ್ಲಿ ಅಪೇಕ್ಷಿಸುವ ಅಂಶಗಳನ್ನು ಇಲ್ಲಿ ಕೀವರ್ಡ್ಸ್ಗಳಾಗಿ ಎಂಟರ್ ಮಾಡಬಹುದು. ವಾಸಿಸುವ ಸ್ಥಳಗಳಾದ ಬೆಂಗಳೂರು, ಹುಬ್ಬಳ್ಳಿ ಇತ್ಯಾದಿ ಅಥವಾ ಹವ್ಯಾಸಗಳಾದ ಭರತನಾಟ್ಯಂ, ಕರ್ನಾಟಿಕ್ ಸಂಗೀತ ಮುಂತಾದವುಗಳನ್ನು ಎಂಟರ್ ಮಾಡಿ ಸರ್ಚ್ ಮಾಡಬಹುದು. ನಿರ್ದಿಷ್ಟ ಪ್ರೊಫೈಲ್ ಐಡಿಗಳನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ಹುಡುಕಲು ನಿಮಗೆ ಸರ್ಚ್ ಬೈ ಪ್ರೊಫೈಲ್ ಐಡಿ ಎಂಬ ಆಪ್ಷನ್ ಇದೆ. ಇಲ್ಲಿ ನೀವು ಆಯ್ಕೆ ಮಾಡಿರುವ ಅಂಶಗಳು ಇರೋ ಪ್ರೊಫೈಲುಗಳು ನಿಮಗೆ ಬರುತ್ತವೆ. ಪ್ರತಿ ಸಲ ನೀವು ಸರ್ಚ್ ಆಪ್ಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಡ್ಯಾಶ್ಬೋರ್ಡ್ನ ಮೈ ಸೇವ್ಡ್ ಸರ್ಚ್ ನೀವು ಸರ್ಚ್ ಆಪ್ಷನ್ನಲ್ಲಿ ಏನು ಸೇವ್ ಮಾಡಿರುತ್ತೀರೋ ಅದರ ಡೈರೆಕ್ಟ್ ಲಿಂಕ್ ಆಗಿದ್ದು ಇಲ್ಲಿ ಅದೇ ಪ್ರೊಫೈಲ್ಗಳು ಕಾಣಿಸುತ್ತದೆ. ನಿಮಗೆ ಸೂಕ್ತ ಆಗುವ ಪ್ರೊಫೈಲುಗಳ ಸಂಖ್ಯೆ ಇಲ್ಲಿ ಕಾಣುತ್ತದೆ. ಒಂದು ಪೇಜ್ನಲ್ಲಿ 10 ಪ್ರೊಫೈಲ್ಗಳು ಕಾಣುತ್ತವೆ. ಹಾಗೆ ಇಲ್ಲಿ ನಂಬರ್ ಆಫ್ ಪೇಜಸ್ ಇರುತ್ತದೆ. ಇಲ್ಲಿ ನಿಮಗೆ ಪ್ರೊಫೈಲ್ನ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಪೂರ್ಣ ಮಾಹಿತಿಯನ್ನು ವೀಕ್ಷಿಸಲು ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ನ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಈಗ ಕಾಣುತ್ತದೆ. ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಝೂಮ್ ಆಗುತ್ತದೆ. ನಿಮಗೆ ಪ್ರೊಫೈಲ್ ಇಷ್ಟವಾದಲ್ಲಿ ಶಾರ್ಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಶಾರ್ಟ್ ಲಿಸ್ಟ್ ಮಾಡಿರುವ ಎಲ್ಲ ಪ್ರೊಫೈಲ್ಗಳು ಡ್ಯಾಶ್ಬೋರ್ಡ್ನ ಶಾರ್ಟ್ ಲಿಸ್ಟೆಡ್ ಪ್ರೊಫೈಲ್ಸ್ನಲ್ಲಿ ವೀಕ್ಷಿಸಬಹುದು. ನಿಮಗೆ ಸೂಕ್ತ ಅನ್ನಿಸಿದ ಪ್ರೊಫೈಲ್ಗಳನ್ನೆಲ್ಲ ಮೊದಲು ಶಾರ್ಟ್ ಲಿಸ್ಟ್ ಮಾಡಿಕೊಳ್ಳಿ. ಮೇನ್ ಪೇಜ್ನಲ್ಲಿ ಶಾರ್ಟ್ ಲಿಸ್ಟೆಡ್ ಪ್ರೊಫೈಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಶಾರ್ಟ್ ಲಿಸ್ಟ್ ಮಾಡಿರುವ ಪ್ರೊಫೈಲ್ಗಳು ಮಾತ್ರ ಕಾಣುತ್ತವೆ. ಇಲ್ಲಿಯೂ ನೀವು ಪೂರ್ತಿ ಪ್ರೊಫೈಲ್ ನೋಡಲು ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ನೀವು ಹಾಗೂ ನಿಮ್ಮ ಮನೆಯವರೆಲ್ಲರೂ ಒಪ್ಪಿದ ಪ್ರೊಫೈಲ್ಗೆ ನೀವು ಎಕ್ಸ್ಪ್ರೆಸ್ ಇಂಟ್ರೆಸ್ಟ್ ಆಯ್ಕೆಯ ಬಟನ್ ಮೂಲಕ ನಿಮಗೆ ಇಷ್ಟವಾದ ಪ್ರೊಫೈಲ್ನ ವ್ಯಕ್ತಿಗೆ ನೀವು ಪ್ರಪೋಸಲ್ ಕಳಿಸಬಹುದು. ಇಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಮೆಸೇಜ್ಗಳಿವೆ. ನೀವು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಪ್ರಪೋಸಲ್ ಕಳಿಸಬಹುದು. ನೀವು ಪ್ರಪೋಸಲ್ ಕಳಿಸಿದ ವ್ಯಕ್ತಿಗೆ ನೋಟಿಫಿಕೇಶನ್ ಆಗಿ SMS ಹಾಗೂ ಇಮೇಲ್ ಮೂಲಕ ವಿಷಯ ತಲುಪುತ್ತದೆ. ಅವರು ನಿಮ್ಮ ಪ್ರೊಫೈಲ್ ಅನ್ನು ನೋಡಿ ಎಕ್ಸೆಪ್ಟ್ ಅಥವಾ ಡಿಕ್ಲೈನ್ ಮಾಡುವ ಆಪ್ಷನ್ ಇರುತ್ತದೆ. ಅವರು ಎಕ್ಸೆಪ್ಟ್ ಅಥವಾ ಡಿಕ್ಲೈನ್ ಮಾಡಿದರೆ ನಿಮಗೆ ಕೂಡ ಮೆಸೇಜ್ ಬರುತ್ತದೆ. ಹಾಗೆ ಬೇರೆಯವರು ನಿಮಗೆ ಕಳಿಸಿದ ಪ್ರಪೋಸಲ್ಗಳನ್ನು ನೀವು ಎಕ್ಸೆಪ್ಟ್ ಅಥವಾ ಡಿಕ್ಲೈನ್ ಮೂಲಕ ನಿಮ್ಮ ಇಚ್ಛೆಯನ್ನು ತಿಳಿಸಬಹುದು. ನೀವು ಫ್ರೀ ಮೆಂಬರ್ ಆಗಿದ್ದರೂ ಸಹ ನಿಮಗೆ ಯಾರಾದರೂ ಪ್ರಪೋಸಲ್ ಕಳಿಸಬಹುದು. ಆ ಪ್ರಪೋಸಲ್ ನಿಮ್ಮ ಮೆಸೇಜ್ ಬಾಕ್ಸ್ನಲ್ಲಿ ಕಾಣಿಸುತ್ತದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಕಳಿಸಿರುವ ಪ್ರಪೋಸಲ್ಗಳು ಹಾಗೂ ನಿಮಗೆ ಬೇರೆಯವರು ಕಳಿಸಿದ ಪ್ರಪೋಸಲ್ಗಳು ಇಲ್ಲಿ ಕಾಣುತ್ತವೆ. ನಿಮಗೆ ಬಂದ ಪ್ರಪೋಸಲ್ಗಳಲ್ಲಿ ನಿಮಗೆ ಸೂಕ್ತ ಎನ್ನಿಸಿದ ಪ್ರೊಫೈಲ್ಗಳನ್ನು ನಿಮಗೆ ಇಷ್ಟವಿದ್ದಲ್ಲಿ ಎಕ್ಸೆಪ್ಟ್ ಮಾಡಿ, ಇಲ್ಲವಾದಲ್ಲಿ ಡಿಕ್ಲೈನ್ ಮಾಡಬಹುದು. ಫ್ರೀ ಮೆಂಬರ್ಶಿಪ್ನಲ್ಲಿ ನಿಮಗೆ ಹುಡುಗಿ ಅಥವಾ ಹುಡುಗನ ಹೆಸರು, ತಂದೆ ತಾಯಿಯ ಹೆಸರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಾಣುವುದಿಲ್ಲ. ಇದು ಬೇಕಾದಾಗ ನೀವು ಪೇಯ್ಡ್ ಮೆಂಬರ್ಶಿಪ್ಗೆ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಪೇಯ್ಡ್ ಮೆಂಬರ್ಶಿಪ್ ಬಗ್ಗೆ ಹೆಚ್ಚಿನ ವಿವರಗಳು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅನುರಾಗ ಮ್ಯಾಟ್ರಿಮನಿ ಸದಾ ನಿಮ್ಮೊಂದಿಗೆ ಇರುತ್ತದೆ. ವಧು-ವರ ಅನ್ವೇಷಣೆ, ಮದುವೆ ಹಾಗೂ ಮದುವೆಯ ನಂತರದ ಯಾವುದೇ ಸಮಸ್ಯೆಗಳಿಗೆ ಸಂಕೋಚವಿಲ್ಲದೆ ಸಂಪರ್ಕಿಸಿ. ಉಚಿತ ಸಹಾಯ, ಮಾರ್ಗದರ್ಶನ ಹಾಗೂ ಆಪ್ತ ಸಲಹೆಗಾಗಿ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.